ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಈ ಬ್ಲೌಸ್ ಕಟ್ಟಿಂಗ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ಲೈನಿಂಗ್ನ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಕ್ಯಾಪ್ ಸ್ಲೀವ್ಸು, ಚಿಕ್ಕ ಸ್ಲೀವ್ ಆಗಿರೋದ್ರಿಂದ ನಾನು ಪ್ಯಾಚ್ ವರ್ಕ್ ಅಂತ ಏನು ಮಾಡ್ತಾ ಇಲ್ಲ. ಯಾಕೆ ಅಂತ ತೋರಿಸ್ತೀನಿ. ಹಿಂಗೆ ಬೇಕಾದರೆ ನೀವು 4 ಫೋಲ್ಡಿಂಗಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಕೂಡ ಕಟ್ಟಿಂಗ್ನ ಮಾಡ್ಕೋಬೋದು. ಬಟ್ ಏನಂದರೆ ಇಲ್ಲಿ ಪೀಸು ನೋಡಿ ಈ ರೀತಿಯಾಗಿದೆ. ಇಲ್ಲಿ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಆದ್ರೂ ಬೇರೆ ರೀತಿಯಾಗೂ ಕಟ್ಟಿಂಗ್ ಮಾಡ್ಕೋಬೋದು. ನಾನಿವಾಗ ಇಲ್ಲಿ ನೋಡಿ, ಇಲ್ಲೇನಿದೆಯಲ್ಲ ಇದನ್ನು ಸ್ವಲ್ಪ ಈ ಕಡೆ ಹಾಕ್ಕೊಳ್ತೀನಿ. ಒಂದು ಸೈಡು ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಯಾಕಂದರೆ ಪೀಸ್ ಸಾಲ್ಟೇಜ್ ಇರೋದ್ರಿಂದ. ಸ್ಲೀವ್ ನಮಗೆ ಸ್ಮಾಲ್ ಸೈಜು ಸ್ಲೀವ್ ಇದೆ ಮತ್ತು ವಿಡ್ತ್ ಜಾಸ್ತಿ ಇದೆ. ಹಾಗಾಗಿ ನೋಡಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಪ್ಯಾಚಸ್ನ ಕೊಡಬೇಕಾಗುತ್ತೆ. ಸೊ ಇದು ತುಂಬ ಟ್ರಾನ್ಸ್ಪರೆಂಟ್ ಇದೆ. ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಪ್ಯಾಚಸ್ನ ಕೊಡ್ತಾಯಿಲ್ಲ. ಅದಕ್ಕೆ ಹೇಳಿದ್ದು ಇದನ್ನು ಡಬಲ್ ಫೋಲ್ಡಿಂಗಲ್ಲಿ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಬಂದು ಇಲ್ಲಿ 2 ಸ್ಕೇಲ್ಗಳನ್ನ ತೊಗೊಂಡಿದ್ದೀನಿ. ಯಾಕಂದರೆ 2 ಸ್ಕೇಲ್ಗೆ ಮಾರ್ಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ಪೀಸಸ್ ಇರುತ್ತೆ. ಯಾವಾಗಲೂ ಕಟ್ಟಿಂಗ್ ಮಾಡಿರ್ತಾರಲ್ಲ ಅಲ್ಲಿ ಎಕ್ಸ್ಟ್ರಾ ಪೀಸಸ್ ಇರುತ್ತೆ. ಹಾಗಾಗಿ ಇದನ್ನು ಸ್ಟ್ರೇಟ್ ಎಡ್ಜಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಸ್ಟಿಚಿಂಗಿಗೆ ಅಂತ ಅರ್ಧ ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಲೀವಲ್ಲಿ ಯಾವುದೇ ರೀತಿಯಾದಂಥ ಡಿಫ್ರೆನ್ಸ್ ಇರಲ್ಲ. ನೋಡಿ, ಇದು ಬ್ಲೌಸ್ನ ನಾನು ಈ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ನಾನು ಇವತ್ತು ತೋರಿಸ್ತೀನಿ. ಇದರಲ್ಲಿ ಡಿಫ್ರೆಂಟ್ ಇದೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ಇಟ್ಕೊಳ್ತೀನಿ. ಇಲ್ಲಿ ಸ್ಲೀವ್ ನಮಗೆ ಎಕ್ಸ್ಟ್ರಾ ಏನು ಬೇಡ. ಆಫ್ ಸ್ಲೀವ್ ಅಂದರೆ ಆಫ್ ಸ್ಲೀವ್ಗಿಂತ ಚಿಕ್ಕದಿದೆ. ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನೋಡಿ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟು 0 ಸೈಜ್ ಆಗುವಷ್ಟು ಕಡಿಮೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, 1/4 ಇಂಚನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ಬಂದು ಈ ಸ್ಲೀವ್ ವಿಡ್ತ್ ಬಂದು 4 ಇಂಚಿದೆ. ಅವ್ರಿಗಿನ್ನೂ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಬಾರ್ಡರ್ ಮತ್ತು ಈ ರೀತಿಯಾದ ಡಿಸೈನ್ ಇರೋದ್ರಿಂದ ನಾನು 4 ಇಂಚನ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಸ್ಲೀವ್ 4 ಇಂಚನ್ನ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಸ್ಟಿಚಿಂಗಿಗೆ ಸ್ವಲ್ಪ ತಗೊಂಡು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತೀನಿ. ಇಲ್ಲೂ ಕೂಡ ಒಂದು ಸ್ಟ್ರೇಟ್ ಲೈನ ಹಾಕ್ಕೊಂಡು ಈ ಜಾಯಿಂಟ್ಗೆ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ಒಂದು ಸ್ಕೇಲ್ ಅಷ್ಟೇ ನಾನು ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇದಾದಮೇಲೆ ಇಲ್ಲಿಂದ 2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕ್ಯಾಪ್ ಸ್ಲೀವ್ಗೆ ಈ ಥರ ಶೇಪ್ನ ಕೊಡ್ತಾಯಿದ್ದೀನಿ. ತುಂಬ 0 ಸೈಜ್ನ ಕೊಡ್ತಾಯಿದ್ದೀನಿ. ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಇಲ್ಲಿ ಬರ್ತಾ ಸ್ವಲ್ಪ ಒಳಗದಂಗೆ ತೊಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಸ್ಟ್ರೇಟ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಇದ್ದರೆ ನೀವು ಈ ರೀತಿಯಾಗಿ ಟ್ರಿಮ್ ಮಾಡ್ಕೋಬೋದು. ಇಲ್ಲಿ ನೋಡಿ ಈ ರೀತಿಯಾಗಿ ಇದು ಆರ್ಮೋಲ್ ಎಷ್ಟಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ 8 ಕಾಲಿದೆ. ಇಲ್ಲಿ ಬರೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಬ್ಯಾಕ್ನ ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಈ ರೀತಿ ಪೀಸ್ನ ಓಪನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಆವಾಗಲೇ ಸ್ಲೀವ್ ಕಟ್ ಮಾಡ್ಕೊಂಡಿರೋದು ಎಕ್ಸ್ಟ್ರಾ ಇದೆ, ಅದನ್ನು ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಏನಾಗಲ್ಲ. ನೀವು ಬೇಕಂದರೆ ಇದನ್ನು ಕಟ್ಟಿಂಗ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ನಮಗೆ ಉಳಿದ್ರೆ ಬೆಲ್ಟಿಗೆ ಏನಾದರೂ ಆಗುತ್ತೆ ಅಂತೇಳಿ ಆ ರೀತಿ ಉಳಿಸ್ಕೊಳ್ಳೋದಷ್ಟೇ. ಇಲ್ಲಾಂದರೆ ನೀವು ಈ ರೀತಿ ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಈಗ ಫುಲ್ ವೇಸ್ಟು ಫುಲ್ ಲೆಂತು. ಇದು ಲೆಂತ್ ಬಂದು ಶಾರ್ಟ್ ಇದೆ, ಹಂಗಾಗಿ ನಾನು ಫುಲ್ ಲೆಂತ್ ಅವ್ರಿಗೆ 14 ಇಂಚಸ್ ಬೇಕಿದೆ. 14 ಇಂಚು ಪ್ಲಸ್ ಸ್ಟಿಚಿಂಗಿಗೆ 14.25ನ ಫಸ್ಟಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಬ್ಲೌಸ್ ಶೇಪ್ಗೂ ಕೂಡ 14.25 ಇಂಚಸ್ ಇದ್ದರೆ
ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಈ ಥರ ನಾರ್ಮಲ್ ನೆಕ್, ರೌಂಡ್ ನೆಕ್ನ ಕೊಟ್ಟಿದ್ದಾರೆ. ನಮಗೆ ಈಗ ಬೋಟ್ ನೆಕ್, ಬ್ಯಾಕ್ ಬೋಟ್ ನೆಕ್ ಶೈಲಲ್ಲಿ ಬೇಕಾಗಿರೋದ್ರಿಂದ ನಾನು ಬಾಡಿ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ಈ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ 16 ಇಂಚಸ್ಸು. 16 ಇಂಚಸ್ ಇರೋದ್ರಿಂದ ನಾನು ಅರ್ಧ ಇಂಚನ್ನ ಕಮ್ಮಿ ಮಾಡಿ 7ವರೆಗೆ ಮಾರ್ಕ್ ಮಾಡ್ಕೊಳ್ತೀನಿ. 8ಲ್ಲಿ ಅರ್ಧ ಇಂಚನ್ನ ಕಮ್ಮಿ ಮಾಡಿಕೊಂಡು ನಾನು 7ವರೆಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 7ವರೆಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಕೈ ಸೈಜ್ ನೋಡಿಕೊಂಡು 7 ಅಥವಾ 7ವರೆಗೆ ನೀವು ಮಾರ್ಕ್ ಮಾಡ್ಕೋಬೋದು. ಫಸ್ಟು 7ವರೆಗೆ ಎರಡೂ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಫುಲ್ ವೇಸ್ಟ್ನ ತೊಗೊಂಬಿಡೋಣ. ಒಂದು ಸರಿ ಫುಲ್ ವೇಸ್ಟ್ ತೊಗೊಂಡು ಡಿವೈಡ್ ಮಾಡ್ಕೊಂಬಿಡೋಣ, ಆವಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ, ಫುಲ್ ವೇಸ್ಟ್ ಬಂದು 32, 4ನೇ ಭಾಗ ಬಂದು 8, ಸ್ಟಿಚಿಂಗಿಗೆ 1.5 ಇಂಚು, ಡಾಟ್ಗೆ ಅರ್ಧ ಇಂಚು, ಈ ಥರ ತೊಗೊಳ್ತೀನಿ ನಾನು. ಇದಾದಮೇಲೆ ನೆಕ್ ಡೀಪು. ಈ ನೆಕ್ ಡೀಪ್ ಅನ್ನೋದು ಮೇಯ್ನು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನೆಕ್ ಡೀಪ್ನ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ನೆಕ್ ಡೀಪ್ನ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸಾಕು. ನೆಕ್ ಡೀಪ್ನ ಇಷ್ಟು ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಮೇಲೆ ಸ್ಟಿಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಈ ಬ್ಲೌಸ್ ಮೆಜರ್ಮೆಂಟು ಕಡಿಮೆ ಇರೋದ್ರಿಂದ ಲೆಂತ್ನ ಯಾವುದೇ ರೀತಿಯಾಗಿ ಮೆಜರ್ಮೆಂಟಿಗೆ ತೊಗೊಳ್ತಾ ಇಲ್ಲ. ಯಾಕಂದರೆ ಇದು ಬೋಟ್ ನೆಕ್ ಸ್ಟೈಲು ಮತ್ತು ಎಕ್ಸ್ಟ್ರಾ ಲೆಂತ್ನ ತೊಗೊಂಡಿದ್ದೀನಿ. ಕೆಲವೊಂದು ಪಾಯಿಂಟ್ಸ್ ಮಾತ್ರ ನನಗೆ ಇದರಲ್ಲಿ ಬೇಕಾಗಿರೋದ್ರಿಂದ ಇದ್ರದ್ದು ಫಾಲೋ ಮಾಡ್ತೀನಿ. ಇಲ್ಲಾಂದರೆ ನನಗೆ ಬಾಡಿ ಮೆಜರ್ಮೆಂಟಲ್ಲಿ ಸ್ಟಿಚಿಂಗ್ನ ಮಾಡ್ತೀನಿ. ಇದಾಯ್ತಲ್ವ? ಇವಾಗ ಇಲ್ಲಿ 7ಕ್ಕೆ 7ವರೆಗೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಒಂದು ನೋಡ್ಕೋಬೇಕಾಗುತ್ತೆ ನಾವು. ನೋಡಿ, ಚೆಸ್ಟ್ ಮೆಜರ್ಮೆಂಟ್ನ ನೋಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ 9 ಇಂಚಿದೆ. ಇಲ್ಲಿ 9 ಇಂಚಿಗೆ ಒಂದು ಸ್ಟ್ರೇಟ್ ಲೈನ್ನ ಈ ರೀತಿಯಾಗಿ ಹಾಕ್ಕೊಳ್ಳೋಣ, ಆಯಿತಾ? ಇದಾದಮೇಲೆ ಇಲ್ಲಿ ನೆಕ್ 7ವರೆ ಇದೆ. ನಮಗೆ ಯಾವ ನೆಕ್ ಸ್ಟೈಲ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿದ್ದನ್ನು ನೋಡಿ, 7ವರೆ ಇದೆಯಲ್ಲ, ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚು ಹೋಗಿ ಇಲ್ಲಿಷ್ಟು ಹೋಗಿ ನಮಗೆ ಲಾಸ್ಟಲ್ಲಿ 2.25 ಇಂಚಂತೂ ಬರುತ್ತೆ, ಆಯಿತಾ? ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ 4.25 ಇಂಚಿಗೂ ಕೂಡ 4.25 ಇಂಚಿಗೂ ಮಾರ್ಕ್ ಮಾಡ್ಕೋಬೋದು. ನನಗೆ ಇಲ್ಲಿ 4 ಇಂಚು ಸಾಕಾಗಿದೆ. 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಸ್ಟ್ರೇಟಾಗಿ ಇಲ್ಲೂ ಕೂಡ ನಾನು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ? ನಮಗೆ ಇಲ್ಲಿ ಶೋಲ್ಡ್ರ್ ಪಟ್ಟಿ ಜಾಸ್ತಿ ಆಯಿತು, ಕಡಿಮೆ ಇಷ್ಟೊಂದು ಅಗಲ ಬೇಡ ಅಂತ ಹೇಳಿದ್ರೆ ಅರ್ಧ ಇಂಚನ್ನ ಕಮ್ಮಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಯಾಕಂದರೆ ಕೆಲವೊಂದು ಸರಿ ಇವ್ರದ್ದು ಶೋಲ್ಡ್ರ್ ಮೆಜರ್ಮೆಂಟ್ ಇಟ್ಕೊಂಡು ನಾವು ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ ಶೋಲ್ಡ್ರ್ ಮೆಜರ್ಮೆಂಟು ಸ್ವಲ್ಪ ಕೂಡ ಚೇಂಜ್ ಆದರೂ ಆಗ್ಬೋದು. 7 ಇಂಚ್ ತೊಗೊಂಡ್ರೆ ಒಂದೊಂದು ಸರಿ ಟೈಟ್ ಆಗುತ್ತೆ. ಹಾಗಾಗಿ ನೋಡಿಕೊಂಡು ನಾವು ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ, ಆಯಿತಾ? ಇಲ್ಲಿ ನಾವು ನೆಕ್ ಸೈಜು ಎಲ್ಲ ಚೇಂಜ್ ಮಾಡ್ತಾ ಹೋದಾಗ ಡಿಫ್ರೆಂಟಾಗಿ ನಮಗೆ ಪ್ಯಾಟರ್ನ್ ಅನ್ನೋದು ಸಿಕ್ಬಿಡುತ್ತೆ. ಇವಾಗ 7 ಇಂಚು ಅಥವಾ 7ವರೆ, ನಾನೀಗ 7ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟು ನೋಡ್ಕೊಳ್ಳೋಣ. ಅಲ್ಲಿಂದ ಇಲ್ಲಿಗೆ 3.25 ಇಂಚಿಗೆ ಒಂದು ಸ್ಟ್ರೈಟ್ ಲೈನ ಹಾಕ್ಕೊಳ್ತೀನಿ. ಕೆಲವೊಂದು ಸರಿ ನಾವು ಹೆಂಗೆ ಚೇಂಜಸ್ ಮಾಡ್ಕೊಳ್ತೀವಿ ಅನ್ನೋದಕ್ಕೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನನಗೆ ಪಟ್ಟಿ ಬೇಕಾಗಿದೆ 1 ಇಂಚು. ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ. ಅವಾಗ ನಮಗೇನಾಗುತ್ತೆ, ಇಲ್ಲಿ ಅರ್ಧ ಇಂಚ್ ಸಿಗುತ್ತೆ. ಹಂಗಾಗಿ ನಾವೇನು ಮಾಡ್ತಾಯಿದ್ದೀನಿ, ಇಲ್ಲಿ 1.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ 1.25 ಇಂಚಸ್ನ ತೊಗೊಳ್ಳಿ, ಇಲ್ಲ 2 ಇಂಚಸ್ಸು ತೊಗೊಳ್ಳಿ. ನನಗೀಗ 1.25 ಇಂಚಸ್ ಸಾಕಾಗಿದೆ. ಈ 1.25 ಇಂಚಸ್ ತೊಗೊಂಡು ಇಲ್ಲಿ ಈಗ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಡ್ರಾ ಕೊಡ್ತಾಯಿದ್ದೀನಿ. ನೀವು ಬೇಕಂದರೆ ಈ ಥರ ಕರು ಸ್ಕೇಲಲ್ಲಿ ಕೂಡ ನೀವು ಮಾರ್ಕಿಂಗ್ನ ಮಾಡ್ಕೋಬೋದು ಈ ರೀತಿಯಾಗಿ, ಆಯಿತಾ? ಇದಾದಮೇಲೆ ನನಗೆ ಇಲ್ಲಿ ಶೇಪ್ ಬೇಕಾಗಿದೆ. ನಾನು ಹಂಗೆ ಸ್ಕೆಚ್ನ ಮಾಡ್ಕೊಂಡಿದ್ದೀನಿ. ಅವ್ರು ಏನು ಫೋಟೋ ಕಳಿಸಿದ್ರು ಅದನ್ನು ಒಂದು ಸ್ಕೆಚ್ ಮಾಡ್ಕೊಂಡಿದ್ದೀನಿ. ಅದು ಬಂದು ಈ ರೀತಿಯಾಗಿದೆ. ನೋಡಿ, ಈ ರೀತಿಯಾಗಿದೆ. ಇಲ್ಲಿ ಬಂದು ನಮಗೆ
ಸ್ವಲ್ಪ ಶೇಪ್ ಇವಾಗ ಕರುದು ಶೇಪ್ ಇದೆಯಲ್ಲ ಅದು ನೋಡಿ. ಈ ಥರ ಸ್ಕೇಲ್ ಇಟ್ಕೊಳ್ಳಿ. ಸ್ಕೇಲ್ ಇಟ್ಕೊಂಡು ಈ ರೀತಿಯಾಗಿ ನಮಗೆ ಎಷ್ಟು ಬೇಕಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು. ನೋಡಿ ಈ ರೀತಿಯಾಗಿ ನಾನಿಲ್ಲಿ ನನಗೆ 3 ಬೇಕಾಗಿದೆ. ನೋಡಿ ಈ ರೀತಿಯಾಗಿ ಇದು ಡಬಲ್ ಮಾಡಿಕೊಂಡ್ರೆ ನನಗೆ 4 ಸಿಗುತ್ತೆ. ಆ ಥರ ಇವರು ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಅದರದ್ದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಯಿತಾ? ಇದಾದಮೇಲೆ ನೆಕ್ಸ್ಟು ನಮಗೆ ಆರ್ಮೋಲು 7 ಇಂಚಸ್ಗೆ ನಾನು ಇಲ್ಲಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಶೋಲ್ಡ್ರ್ ಪಟ್ಟಿ ದೊಡ್ಡದಾಯಿತು ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಈ ಕಸ್ಟಮರ್ಗೆ ಶೋಲ್ಡ್ರ್ ಮೇಲೆ ಡಿಪೆಂಡ್ ಆಗುತ್ತಲ್ಲ, ಅದಕ್ಕೋಸ್ಕರ ನಾನೀಗ ಶೋಲ್ಡ್ರನ್ನ ಜಾಸ್ತಿ ತೊಗೊಳ್ತಾ ಇಲ್ಲ, ಹಂಗಾಗಿ 7 ಇಂಚಸ್ಸನ್ನು ತೊಗೊಳ್ತಾ ಇದ್ದೀನಿ. ನನಗೆ ಶೋಲ್ಡ್ರ್ ಪಟ್ಟಿ ಕಡಿಮೆ ಬೇಕು ಅಂತ ಕಸ್ಟಮರ್ ಕೇಳಿರೋದ್ರಿಂದ ನಾನು ಎಕ್ಸ್ಟ್ರಾ, ಇದು ಐ ನೆಕ್ ಆದರೆ ನಾವು ಆ ರೀತಿ ಸ್ವಲ್ಪ ತೊಗೋಬೋದು. ಈಗ ನಾನು ಶೋಲ್ಡ್ರ್ ಮೆಜರ್ಮೆಂಟು 7 ತೊಗೊಂಡಿದ್ದೀನಿ. ಓಕೆ, ಇಲ್ಲೂ 7ನೇ ತೊಗೊಂಡಿದ್ದೀನಿ. ಈಗ ಹೀಗೆ ಒಂದೊಂದು ಪಾಯಿಂಟನ್ನು ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ನಾರ್ಮಲ್ ಕೊಟ್ಟಾಗ ಮತ್ತು ಶೋಲ್ಡ್ರದ್ದು ಮೆಜರ್ಮೆಂಟ್ ತೊಗೊಂಡಾಗ ಈ ರೀತಿಯಾಗಿ ನಾವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಈ ಥರ ಒಂದು ಚಿಕ್ಕ ಡಾಟ್ಗಳನ್ನ ಕೊಡ್ತಾ ಇದ್ದೀನಿ. ಆಯಿತಾ? ಚಿಕ್ಕ ಡಾಟ್ ಕೊಟ್ಟು ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಟ್ಟು ಈಗ ಆರ್ಮೋಲ್ನ ನಾನು ಚೆಕ್ ಮಾಡ್ಕೊಳ್ತೀನಿ. ನೀವು ಕಟ್ಟಿಂಗ್ ಮಾಡ್ಕೊಂಡಿದ್ರೆ ಸ್ಲೀವ್ ಅದರಿಂದನೂ ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ಮೆಜರ್ಮೆಂಟಲ್ಲಿ ಕೊಟ್ಟಿರೋ ಅಳತೆ ಬ್ಲೌಸಲ್ಲಿ ಆರ್ಮೋಲ್ ಕೂಡ ಚೆಕ್ ಮಾಡ್ಕೋಬೋದು. ಓಕೆ, ಈಗ ಈ ಆರ್ಮೋಲ್ ನಾನು ಆವಾಗಲೇ ಹೇಳಿದ್ದೆ 8 ಕಾಲಿದೆ ಅಂತ. ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು 7 ಮುಕ್ಕಾಲು ಬರ್ತಾಯಿದೆ. ಹಾಗಾಗಿ ನಾವೇನು ಮಾಡಬೇಕು, ಸ್ವಲ್ಪ ಡೌನ್ಗೆ ಮಾಡ್ಕೋಬೇಕಾಗುತ್ತೆ. ಡೌನ್ಗೆ ಮಾರ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಬರ್ತಾಯಿದೆ. ಹಾಗಾಗಿ 1/4 ಇಂಚನ್ನು ನಾನು ಡೌನ್ ಮಾಡ್ಕೊಳ್ತಾ ಇದ್ದೀನಿ. ಡೌನ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋದೇನೆಂದರೆ ಆರ್ಮೋಲ್ ಎಷ್ಟಿದೆ, ಅದನ್ನು ನಾವು ಎಷ್ಟು ಇಳಿಸ್ಕೋಬೇಕು ಅನ್ನೋದನ್ನ ನಾವು ನೋಡಿಕೊಂಡು ಇಳಿಸ್ಕೋಬೇಕಾಗುತ್ತೆ. ಕರೆಕ್ಟಾಗಿ ನನಗೆ ಸಿಕ್ಕಿದೆ. ಈ ಮೆಜರ್ಮೆಂಟ್ ಅವ್ರಿಗೆ ಕ್ಲೋಸ್ ನೆಕ್ ಇರೋದ್ರಿಂದ ಇಲ್ಲಿ ಕ್ಲೋಸ್ ತೊಗೊಳ್ತಾ ಇದ್ದೀವಲ್ಲ, ಹಂಗಾಗಿ ಇಲ್ಲಿ 1/4 ಇಂಚ್ ಅಥವಾ ಅರ್ಧ ಇಂಚನ್ನ ಎಕ್ಸ್ಟ್ರಾ ತೊಗೊಳ್ಳಿ, ಇಲ್ಲಾಂದರೆ ಶೋಲ್ಡ್ರು ಟೈಟ್ ಬರುತ್ತೆ. ಆಯಿತಾ? ಈಗ ಒಂದು ಎಕ್ಸ್ಟ್ರಾ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಏನಾಗುತ್ತೆ ಅಂದರೆ 9/4 ತೊಗೊಂಡ್ರು ನಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಬರುತ್ತೆ. ನಾನೀಗ 9/4ಗೆ 1 ಗೀಟ್ ಎಕ್ಸ್ಟ್ರಾ ಬಂದಿದೆ ಈಗ ನಮಗೆ. ಆಯಿತಾ? ಇಲ್ಲಿಂದ ನಮಗೆ 7 ಇಂಚ್ ತೊಗೊಂಡ್ರು ಸ್ಲೀವ್ ಆರ್ಮೋಲ್ಸ್ ಶೇಪ್ ಮೇಲೆ ನಮಗೆ ಡಿಪೆಂಡ್ ಆಗಿಬಿಡುತ್ತೆ. ಆಯಿತಾ? ಇಲ್ಲೇ ಚೇಂಜಸ್ ಇರೋದ್ರಿಂದ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡಿ ಸ್ಲೀವ್ ಇದು ಹೇಗಿದೆ ಅಂತೇಳಿ. ಕ್ಯಾಪ್ ಸ್ಲೀವ್ ಥರ ಇರೋದು, ದಪ್ಪ ಇರೋದ್ರಿಂದ ನಮಗೆ 7 ಇಂಚಿಗೆ ಬರಲ್ಲ. ಇದೇ ಮೇನ್ ಇಂಪಾರ್ಟೆಂಟು. ನೀವು ಮೇಲಿಂದ ತೊಗೊಳ್ತೀನಿ ಅಂತಂದ್ರೂ ಕೂಡ ನಿಮಗೆ ಬರಲ್ಲ. ಓಕೆನಾ? ಅದಕ್ಕೆ ಇಲ್ಲಿ ಅರ್ಧ ಇಂಚನ್ನ ಬಿಟ್ಟು ನಾನು ನೀಟಾಗಿ ನೋಡಿ, ಯಾವಾಗಲೂ ನೀವು ಸ್ವಲ್ಪ ಡಾರ್ಕ್ ಬರ್ಕೋತೀನಿ ಅಂದರೂ ಬರ್ಕೊಳ್ಳಿ. ಫಸ್ಟಿಗೆ ನಾನು 7 ಇಂಚಿಗೆ ತೋರಿಸ್ತಾ ಇದ್ದೀನಿ. ಬರ್ತಾ ಇಲ್ಲ. ಆಮೇಲೆ ಏನು ಮಾಡಿದೆ, ನಾನು ಸ್ವಲ್ಪ ಡೌನ್ ಮಾಡಿಕೊಂಡು 7/4 ಇಂಚಿಗೆ ಮಾರ್ಕಿಂಗ್ನ ಮಾಡಿಕೊಂಡೆ. ಈ 7/4ಗೆ ಮಾರ್ಕಿಂಗ್ ಮಾಡಿಕೊಂಡು ಈಗ 8/4 ಆರ್ಮೋಲ್ ಶೇಪ್ ಬರುತ್ತಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಇಲ್ಲೇ ನಮಗೆ ಈ ಥರ ಬ್ಯಾಕ್ ಬೋಟ್ ನೆಕ್ಕಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು. ನೋಡಿ ಇವಾಗ ನನಗೆ 8/4 ಬಂದಿದೆ. ಕರೆಕ್ಟಾಗಿ 8/4 ಆರ್ಮೋಲ್ ಶೇಪ್ ಅನ್ನೋದು ಬಂದಿದೆ.
ನನಗಿದು 9 ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಪಟ್ಟಿ ಶೋಲ್ಡ್ರ್ ಟೈಟ್ ಆಗೋದ್ರಿಂದ ಇಷ್ಟೇ ಡಿಫ್ರೆಂಟ್. ಇದನ್ನು ಹೇಳ್ಬೇಕಂತಲೇ ಈ ಕಟ್ಟಿಂಗಲ್ಲಿ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಕಸ್ಟಮರ್ದು ಮೆಜರ್ಮೆಂಟ್ ಮೇಲೆ ನಾವು ನಾರ್ಮಲ್ ಕೊಟ್ಟಾಗ ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಂಡು ಅವ್ರದ್ದು ಶೋಲ್ಡ್ರು ಮತ್ತು ಸ್ಲೀವ್ ಎರಡನ್ನೂ ನಾವು ಟ್ಯಾಲಿ ಮಾಡಿ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಅದು ಏನಾಗುತ್ತೆ ಅಂದರೆ ಕಸ್ಟಮರ್ಗೆ ನಾವು ನೋಡಿದಾಗ ಗೊತ್ತಾಗುತ್ತೆ ಅವ್ರದ್ದು ಬಾಡಿ ಶೇಪಲ್ಲಿ ಯಾವ್ಯಾವ ರೀತಿಯ ಕಟ್ಟಿಂಗ್ ಮಾಡಿಕೊಂಡ್ರೆ ಅದು ನಮಗೆ ಬರುತ್ತೆ ಅಂತ. ಇವಾಗ ನಾರ್ಮಲ್ ಡೌನಿಂಗ್ ನೋಡಿದ್ರಲ್ಲ, ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ಶೋಲ್ಡ್ರ್ ಪಟ್ಟಿ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅನ್ನೋದ್ರ ಮೇಲೆ ಈ ಪಟ್ಟಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಷ್ಟೇ ಈ ಬ್ಯಾಕ್ ಕಟ್ಟಿಂಗಲ್ಲಿ ಡಿಫ್ರೆಂಟ್ ಇರೋದು. ಇನ್ನು ಫ್ರಂಟ್ ಎಲ್ಲ ಸೇಮ್ ಇರೋದ್ರಿಂದ ನಾನು ಇದು ಎಕ್ಸ್ಪ್ಲೇನ್ ಏನು ಮಾಡ್ತಾಯಿಲ್ಲ, ಯಾಕಂದರೆ ನಮಗೆ ಬೇಕಾಗಿರೋದು ಬ್ಯಾಕ್ನ ನಾವು ಯಾವ ರೀತಿಯಾಗಿ ತೊಗೊಳ್ತೀವಿ ಅಂತೇಳಿ. ಈ ನೆಕ್ ಸ್ಟೈಲ್ ಇರೋದ್ರಿಂದ ನಾವು ಬೇಕಂದರೆ ಕಟ್ಟಿಂಗ್ನ ನಾನೇನು ಮಾಡ್ತೀನಿ, ಫಸ್ಟು ಫ್ಯೂಸಿಂಗ್ ಮಾರ್ಕ್ ಮಾಡಿಕೊಂಡು ಆಮೇಲೆ ಇದನ್ನು ಕಟ್ಟಿಂಗ್ ಮಾಡೋದ್ರಿಂದ ಇದರದ್ದು ಯಾವುದೇ ರೀತಿಯಾಗಿ ಕಟ್ಟಿಂಗ್ ಮಾಡ್ತಾಯಿಲ್ಲ. ಇಲ್ಲಿ ನಮಗೆ ಮೇಯ್ನ್ಲಿ ಬೇಕಾಗಿರೋದು ಏನಂದರೆ ನೆಕ್ಕು ಮತ್ತು ಆರ್ಮೋಲ್ನ ನಾವು ಯಾವ ರೀತಿಯಾಗಿ ತೊಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇವಾಗ ನೋಡಿ, ಇಲ್ಲಿ 7 ತೊಗೊಂಡಿದ್ದೀನಿ, ಇಲ್ಲಿ 7 ಕಾಲು ತೊಗೊಂಡಿದ್ದೀನಿ. ಅಂದರೆ ಈ ಸ್ಲೀವ್ದು ಸೈಜ್ ಇರುತ್ತಲ್ಲ, ಅಲ್ಲಿ ಕೂಡ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪೂರ್ತಿ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.